ಇನ್ ಮುಂದೆ ಹಾಸ್ಪಿಟಲ್ಗಳಲ್ಲಿ ಬ್ಲಡ್ ಸಿಗದೇ ಇರುವ ಸಮಸ್ಯೆ ಬರೋದೇ ಇಲ್ವಾ? ಇನ್ ಮುಂದೆ ಹಾಸ್ಪಿಟಲ್ಗಳಲ್ಲಿ ಬೇಕಾಗಿರುವ ಬ್ಲಡ್ ಗ್ರೂಪ್ ಅನ್ನ ಹುಡುಕುವ ಸಮಸ್ಯೆ ಬರೋದೇ ಇಲ್ವಾ? ಹೌದು ಫ್ರೆಂಡ್ಸ್, ಎಷ್ಟೋ ವರ್ಷಗಳ ಕಠಿಣ ಪರಿಶ್ರಮದ ನಂತರ ಫೈನಲಿ ಈಗ ಸೈಂಟಿಸ್ಟ್ಸ್ ಆರ್ಟಿಫಿಷಿಯಲ್ ಬ್ಲಡ್ ನ ಸೃಷ್ಟಿಸಿದ್ದಾರೆ. ಸರಿಯಾದ ಸಮಯಕ್ಕೆ ಬ್ಲಡ್ ಸಿಗದ ಕಾರಣ ಪ್ರತಿ ವರ್ಷ ವಿಶ್ವಾದ್ಯಂತ ಲಕ್ಷಾಂತರ ಜನರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಅದಕ್ಕೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿ ಜಪಾನ್ ಸೈಂಟಿಸ್ಟ್ ಹಿರೋಮಿ ಸಕಾಯಿ ಎಂಬಾತ ಎಕ್ಸ್ಪೈರ್ಡ್ ಹ್ಯೂಮನ್ ಬ್ಲಡ್ ಇಂದ ಹಿಮೋಗ್ಲೋಬಿನ್ ಅನ್ನ ಪ್ರತ್ಯೇಕಿಸಿ ಅದರ ಜೊತೆ ಆಕ್ಸಿಜನ್ ನ ಕ್ಯಾರಿ ಮಾಡಿಸಿ ಆರ್ಟಿಫಿಷಿಯಲ್ ರೆಡ್ ಬ್ಲಡ್ ಸೆಲ್ಸ್ ನ ರೆಡಿ ಮಾಡಿದ್ದಾರೆ. ನಾರ್ಮಲಿ ಬ್ಲಡ್ ಲೈಫ್ ಸ್ಪ್ಯಾನ್ 1 ಮಂತ್ ಮಾತ್ರ ಇರುತ್ತೆ. ಅದು ಸಹ ರೆಫ್ರಿಜರೇಟರ್ ಅಲ್ಲಿ ಸ್ಟೋರ್ ಮಾಡಲಾಗುತ್ತೆ. ಆದ್ರೆ ಈ ಆರ್ಟಿಫಿಷಿಯಲ್ ಬ್ಲಡ್ ರೂಮ್ ಟೆಂಪರೇಚರ್ ಅಲ್ಲಿ ಆದ್ರೆ 2 ಇಯರ್ಸ್ ಅಂಡ್ ರೆಫ್ರಿಜರೇಟರ್ ಅಲ್ಲಿ ಆದ್ರೆ 5 ಇಯರ್ಸ್ ವರೆಗೂ ಸ್ಟೋರ್ ಮಾಡಬಹುದು ಎಂದು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಈ ಆರ್ಟಿಫಿಷಿಯಲ್ ಬ್ಲಡ್ ಎಲ್ಲಾ ಗ್ರೂಪ್ ಗಳಿಗೂ ಸರಿ ಹೊಂದುತ್ತೆ. ಆದ್ದರಿಂದ ಯಾವುದೇ ಟೆಸ್ಟ್ ಗಳು ಮಾಡದೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ತಕ್ಷಣವೇ ಬಳಸಬಹುದು. ಎಮರ್ಜೆನ್ಸಿ ಟೈಮ್ ಅಲ್ಲಿ ಆಕ್ಸಿಡೆಂಟ್ ಕೇಸಸ್ ಅಲ್ಲಿ ಇದು ಫ್ಯೂಚರ್ ಲೈಫ್ ಸೇವರ್ ಆಗಬಹುದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಸೈಂಟಿಸ್ಟ್ಸ್ ಹೇಳೋ ಪ್ರಕಾರ 2030 ಆರ್ಟಿಫಿಷಿಯಲ್ ಬ್ಲಡ್ ಮೆಡಿಕಲ್ ಫೀಲ್ಡ್ ನಲ್ಲಿ ದೊಡ್ಡ ರೆವಲ್ಯೂಷನ್ ತರಬಹುದು. ಈ ಆರ್ಟಿಫಿಷಿಯಲ್ ಬ್ಲಡ್ ಬಗ್ಗೆ ನಿಮ್ಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.